ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸ್ಮೃತಿ ಇರಾನಿ ನಿಮಗೆ ನೆನಪಿರಬಹುದು, ಬಹಳ ದಿನಗಳಿಂದ ಕಣ್ಣಿಗೆ ಕಾಣಿಸ್ತಿಲ್ಲ. ಯಾಕಂದರೆ ಅವ್ರಿಗೆ ಚುನಾವಣೆಯಲ್ಲಿ ತುಂಬ ಅವಮಾನಕರವಾದ ಸೋಲಾಯಿತು. ರಾಹುಲ್ ಗಾಂಧಿ ಹತ್ರ ಸೋತಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ. ಆದರೆ ಯಾವತ್ತೂ ಚುನಾವಣೆನೇ ನಿಲ್ಲದೇ ಇದ್ದಂತಹ ಕಿಶೋರಿ ಲಾಲ್ ಶರ್ಮಾ ಅನ್ನುವಂತಹ ಒಬ್ಬರಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಸೋಲಬೇಕಾಯಿತು ಅಮೇಥಿಯಲ್ಲಿ. ಆವತ್ತಿಂದ ಸ್ಮೃತಿ ಇರಾನಿ ಅವರು ಕಾಣಿಸ್ಕೊಂಡಿಲ್ಲ. ಮೇ ಬಿ ಒಂದು ಆಸೆ ಇರ್ತೇನೋ, ರಾಜ್ಯಸಭೆಯ ಮೂಲಕ 2014 ರೀತಿಯಲ್ಲಿ ಮೋದಿಯವರು ಒಳಗಡೆ ತಗೊಂಡು ಮತ್ತೆ ಮಿನಿಸ್ಟ್ರಿ ಮಾಡ್ತಾರೆ ಅಂತ. ಅದು ಆಗಲಿಲ್ಲ. ಸೋತವರನ್ನು ಸೈಡಿಗೆ ತಳ್ಳೋದು, ಅವಶ್ಯಕತೆ ಮುಗಿದ ಮೇಲೆ ಸೈಡಿಗೆ ತೆಗೆದು ಪಕ್ಕದಲ್ಲಿ ಕೂರಿಸೋದು BJPಗೆ ಅಭ್ಯಾಸ. ದೊಡ್ಡ ದೊಡ್ಡ ನಾಯಕರನ್ನೇ ಸೈಡಿಗೆ ಕೂರಿಸಿದ್ದಾರೆ. ಅದಕ್ಕೆ ಮಾರ್ಗದರ್ಶಕ್ ಮಂಡಲ್ ಅನ್ನುವಂಥ ಹೆಸರು ಕೊಟ್ಟಿದ್ದಾರೆ. ಅದ್ವಾನಿ ಇರ್ಬೋದು, ಮುರಳಿ ಮನೋಹರ್ ಜೋಶಿ ಇರ್ಬೋದು, ಸಾಕಷ್ಟು ಜನ. ಸೊ ಈಗ ಸ್ಮೃತಿ ಇರಾನಿ ಇದ್ದಕ್ಕಿದ್ದಂಗೆ ಒಂದು ಕಡೆ ಕಾಣಿಸ್ಕೊಂಡಿದ್ದಾರೆ. ಕಾಣಿಸ್ಕೊಂಡಿದ್ದ ತಕ್ಷಣ ತಮ್ಮ ಹಳೆಯ ಚಾಳಿ ಇದೆಯಲ್ಲ, ಸುಳ್ಳು ಹೇಳೋದು, ಅದನ್ನು ಮಾಡಿದ್ದಾರೆ. ಅದು ಎಲ್ಲಿ? ಲಂಡನ್ನಲ್ಲಿ ಕೂತ್ಕೊಂಡು ಒಂದು ಇಂಟರ್ವ್ಯೂಯಲ್ಲಿ ಒಳ್ಳೆ ಸುಳ್ಳು ಹೇಳಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಅದಕ್ಕೆ ಸಂಬಂಧಪಟ್ಟವರೇ ಇಲ್ಲ ಇದು ಸುಳ್ಳು ಅನ್ನೋದಕ್ಕೆ ಒಂದಷ್ಟು ವಿವರಣೆಯನ್ನು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡ್ರು. ಆದರೆ ಕೆಲವೇ ಗಂಟೆಗಳ ಅವಧಿಯಲ್ಲಿ ಆ ಇನ್ಸ್ಟಾಗ್ರಾಮ್ ಪೋಸ್ಟ್ ಇತ್ತಲ್ಲ, ಸ್ಮೃತಿ ಇರಾನಿ ಹೇಳಿದ್ದು ಸತ್ಯ ಅಲ್ಲ ಸುಳ್ಳು ಅಂತ, ಆ ಪೋಸ್ಟನ್ನು ತೆಗೆಸಲಾಗಿದೆ. ಬೆದರಿಕೆ ಬಂತ, ಅವರೇ ಹೆದರ್ಕೊಂಡ್ರ, ಬೇರೆ ಏನಾಯಿತು ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಪೋಸ್ಟ್ ಇವಾಗಿಲ್ಲ, ಅದಂತೂ ಸತ್ಯ. ಸೊ ಏನಿದು ಘಟನೆ? ಸ್ಮೃತಿ ಇರಾನಿ ಬಹಳ ದಿನಗಳ ನಂತರ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡು ಇಂತಹದ್ದೊಂದು ರೀತಿಯೆಲ್ಲ ಕಾಣಿಸ್ಕೊಳ್ಳೋದು ಚೇ ಹಾಗಾಗಬಾರ್ದಾಗಿತ್ತು. ಸೊ ನಿಮಗೆ ಗೊತ್ತಿರೋ ಹಾಗೆ ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ವಿರುದ್ಧ ವಿರಾವೇಶದಿಂದ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು. ಅದರ ಫಲವಾಗಿ 2014 ಅವರಿಗೆ ಮೋದಿ ಸರ್ಕಾರ ಟಿಕೆಟನ್ನು ಕೊಡ್ತು ರಾಹುಲ್ ಗಾಂಧಿ ವಿರುದ್ಧ. ಬಟ್ ಗೆಲ್ಲಕ್ಕಾಗಲಿಲ್ಲ ಸ್ಮೃತಿ ಇರಾನಿ. ಆದರೆ ಪೊಟೆನ್ಷಿಯಲ್ ಇತ್ತಲ್ಲ, BJPಗೆ ಏನೋ ಕಾಣಿಸ್ತಿತ್ತು, ಮೋದಿಯವ್ರಿಗೇನೋ ಕಾಣಿಸ್ತಿತ್ತು. ರಾಹುಲ್ ಗಾಂಧಿಯನ್ನು ಕೆಟ್ಟದಾಗಿ ಬೈಯೋದಕ್ಕೆ ಒಬ್ಬರು ಬೇಕು ಅಂದರೆ ಸ್ಮೃತಿ ಇರಾನಿ ಒಳ್ಳೆ ಕ್ಯಾಂಡಿಡೇಟ್ ಅನ್ನಿಸ್ತು. ಹಾಗಾಗಿ ಸೋತಂತಹ ಸ್ಮೃತಿ ಇರಾನಿಗೆ ರಾಜ್ಯಸಭೆಯ ಮೂಲಕ ಒಳಗಡೆ ತಗೊಂಡು ಸರ್ಕಾರದ ಒಳಗಡೆಗೆ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿದ್ರು. ಅದೇ ಬಲವನ್ನು ಉಪಯೋಗಿಸ್ಕೊಂಡು ಅದೇ ಮಾತುಗಾರಿಕೆ, ಅದೇ ಕಿರ್ಚಾಟ ಅರ್ಚಾಟ, ರಾಹುಲ್ ಗಾಂಧಿ ವಿರುದ್ಧ ಹಾರಾಟ ಚೀರಾಟ ಮಾಡಿ 2019 ರಾಹುಲ್ ಗಾಂಧಿನ ಸೋಲ್ಸೇ ಬಿಟ್ರು ಅಮೇಥಿಯಲ್ಲಿ. ಮತ್ತೆ ಒಳ್ಳೆ ಪವರ್ಫುಲ್ ಮಿನಿಸ್ಟರ್ ಆದರು, ಸಿಕ್ಕಾಪಟ್ಟೆ ಪವರ್ಫುಲ್ ಮಿನಿಸ್ಟರ್. ಆದರೂ ಕೂಡ ತಾನು ಮಿನಿಸ್ಟರ್ ಅನ್ನೋದು ಮರೆತು ಅದೇ ಭಾಷೆ, ಅದೇ ಚೀರಾಟ, ಅದೇ ಕಿರ್ಚಾಟ ಅದನ್ನೇ ಕಂಟಿನ್ಯೂ ಮಾಡಿದ್ರು. ಹಾಗಾಗಿ ಜನ ನೋಡಿದ್ರು, ಓ ಈ ಮೇಡಮ್ಮು ಸೀರಿಯಲ್ ಬ್ಯಾಕ್ಗ್ರೌಂಡು, ಸೀರಿಯಲ್ ಅಷ್ಟೇ ಸೀರಿಯಲ್ ಆ್ಯಕ್ಟಿಂಗೇ ಮಾಡ್ತಿದ್ದಾರೆ, ಸಂಸತ್ತಿನಲ್ಲೂ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಜನರ ಕಷ್ಟಗಳಿಗೆ ಅವ್ರಿಗೆ ಯಾವುದೇ ಉತ್ತರ ಇಲ್ಲ. ಕೇವಲ ರಾಹುಲ್ ಗಾಂಧಿಯನ್ನು ಬೈಯೋದಕ್ಕೆ ಅಂತಲೇ ಇವರನ್ನು ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ. ಬೇಕಾಗಿಲ್ಲ, ಇವರು ನಮ್ಮ ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ, ಕೊಟ್ಟ ಆಶ್ವಾಸನೆಗಳನ್ನು ನೆರವೇರಿಸಿಲ್ಲ, ಹೊಸದಾಗಿ ಏನೂ ಮಾಡಿಲ್ಲ, ನಮಗೆ ಯಾಕೆ ಬೇಕು ಇಂಥ ಸಂಸದರು ಅಂತ ಜನ ನಿರ್ಧರಿಸಿದರು. ಆದರೆ ರಾಹುಲ್ ಗಾಂಧಿ ಕ್ಷೇತ್ರ ಬದಲಾಯಿಸಿ ತಮ್ಮ ತಾಯಿಯವರ ರಾಯ್ಬರೇಲಿಗೆ ಹೋದರು. ಯಾಕೆಂದರೆ ತಾಯಿ ಲೋಕಸಭಾ ಚುನಾವಣೆಗೆ ನಿಂತಿರಲಿಲ್ಲ ಸೋನಿಯಾ ಗಾಂಧಿಯವರು, ಅವರು ರಾಜ್ಯಸಭೆಗೆ ಹೋದರು. ಸೊ ರಾಯ್ಬರೇಲಿಗೆ ಹೋದರು. ಅಮೇಥಿಯಿಂದ ಯಾರು ಅಂತ ಬಂದಾಗ ಕಾಂಗ್ರೆಸ್ಸಿಗೆ ಒಂದು ರೀತಿ ಹಿರಿಯರಾಗಿ ಅಥವಾ ಕ್ಯಾಂಪೇನ್ಗಳನ್ನು ನೋಡ್ಕೊಳ್ತಿದ್ದವರು ಹಿಂದಿನ ಕಾಲದಿಂದ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಟೈಮಿಂದ ಇದ್ದಂತಹ ಒಬ್ಬ ಹಿರಿಯರಿಗೆ ಟಿಕೆಟ್ ಕೊಟ್ಬಿಟ್ರು ಕಾಂಗ್ರೆಸ್ ಅವರು. ಸ್ಮೃತಿ ಇರಾನಿ ಅದಕ್ಕೂ ಸಿಕ್ಕಾಪಟ್ಟೆ ಡೈಲಾಗ್ ಹೊಡೆದ್ರು. ರಾಹುಲ್ ಗಾಂಧಿ ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದಾರೆ, ಅವ್ರು ಕ್ಲರ್ಕ್ನ ಬಂದು ನಿಲ್ಲಿಸಿದ್ದಾರೆ, ಇವರೆಲ್ಲ ನನಗೆ ಯಾವ ಲೆಕ್ಕ, ಹಿಂಗೆ ಸೋಲಿಸ್ಬಿಡ್ತೀನಿ ಅಂತ. ಬಟ್ ಅದು ಹಂಗಾಗಲಿಲ್ಲ, ಅದು ಉಲ್ಟಾ ಆಯಿತು. ಆ ಹಿರಿಯ ವ್ಯಕ್ತಿನೇ ಕಿಶೋರಿ ಲಾಲ್ ಶರ್ಮಾ ಅಂತ, ಅವರು ಸ್ಮೃತಿ ಇರಾನಿಗೆ ಮಣ್ಣು ಮುಕ್ಕಿಸ್ಬಿಟ್ರು. ಪಾಪ ಸ್ಮೃತಿ ಇರಾನಿಗೆ ಫುಲ್ ಶೇಪ್ ಔಟ್ ಆಯಿತು. ಆದರೂ ಮೋದಿ ಮೇಲೆ ಒಂದು ಆಸೆ ಗಣ್ಣಿನಿಂದ ನೋಡ್ತಾ ಇದ್ರು. ಮೋದಿ ಕಡೆ 2014 ರೀತಿಯಲ್ಲಿ ರಾಜ್ಯಸಭೆಗೆ ಹಾಕ್ಕೊಂಡು ರಾಜ್ಯಸಭೆಯಿಂದ ಒಂದು ಮಿನಿಸ್ಟ್ರಿ ಕೊಟ್ಬಿಡ್ತಾರೆ ಅಂತ. ಬಟ್ ನಾನು ಹೇಳಿದ್ನಲ್ಲ, BJPಯಲ್ಲಿ ಅವಶ್ಯಕತೆ ಇರೋವರಿಗೆ ಮಾತ್ರ, ಯಾವಾಗ ನಿಮ್ಮ ವರ್ಚಸ್ಸು ನಿಮ್ಮ ಮಾತು ನಡೆಯಲ್ವೋ ಅಂತ ಓಡಿಸ್ಬಿಡ್ತಾರೆ, ಸೈಡ್ಗೆ ಓಡಿಸ್ಬಿಟ್ರು. ಪಾಪ ಏನು ಮಾಡಬೇಕು ಮೇಡಮು? ಮತ್ತೆ ಅವರ ಸೀರಿಯಲ್ ನೆನಪುಗಳು ಬಂತು.
ಕ್ಯೂಂಕಿ ಸಾಸ್ ಬಿ ಕಬಿ ಬಹುತಿ, ಕ್ಯೂಂಕಿ ಸಾಸ್ ಬಿ ಕಬಿ ಬಹುತಿ ಅನ್ನುವಂತಹ ಸೀರಿಯಲಿಂದನೇ ಅವರು ಫೇಮಸ್ ಆಗಿದ್ದು. ವರ್ಷಾನುಗಟ್ಟಲೆ ನಡೆದಿದ್ದಂತಹ ಸೀರಿಯಲ್ ಮುಗಿದಿತ್ತು. ಆದರೆ ಈಗ ಫ್ರೀ ಆಗಿಬಿಟ್ರಲ್ಲ, ಫುಲ್ ಫ್ರೀ. ಈಗ ಅದರದ್ದೇ ಸಿಕ್ವಲ್ ಅಂತ ಮುಂದುವರಿದ ಭಾಗವಾಗಿ ಮತ್ತೆ ಆ ಸೀರಿಯಲ್ ಮಾಡೋಕ್ಕೆ ಹೊರಟಿದ್ದಾರಂತೆ. ಇದರ ನಡುವೆ ಮೊನ್ನೆ ಲಂಡನ್ನಲ್ಲಿ ಕೂತ್ಕೊಂಡು ಕರಣ್ ಜೋಹರ್ ನಡೆಸಿಕೊಡುವಂತಹ ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ತಾ ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಭರದಲ್ಲಿ 2 ವಿಚಾರಗಳನ್ನು ಹೇಳಿದ್ರು ಸ್ಮೃತಿ ಇರಾನಿ. ಏನು ಅಂದರೆ, ನಾನು 2014ರಲ್ಲಿ ಮೋದಿಯವರ ಒತ್ತಡಕ್ಕೆ ಮಂತ್ರಿಯಾಗಬೇಕಾಯಿತಲ್ಲ, ಮಂತ್ರಿಯಾಗಿ ಕೆಲಸ ಮಾಡಬೇಕಾಗಿತ್ತಲ್ಲ, ಆ ಕಾರಣಕ್ಕಾಗಿ 2 ಅವಕಾಶಗಳನ್ನು ನಿರಾಕರಿಸ್ಬಿಟ್ಟೆ. ಒಂದು, ರಿಷಿ ಕಪೂರ್ ಅವರ ಜೊತೆ ಸಿನಿಮಾ ಮಾಡಬೇಕಿತ್ತು, ಅದನ್ನು ನಾನು ರಿಜೆಕ್ಟ್ ಮಾಡಿದೆ. ಇನ್ನೊಂದು, ಕ್ಯೂಂಕಿ ಸಾಸ್ ಬಿ ಕಬಿ ಬಹುತಿಯ ಮುಂದುವರಿದ ಭಾಗ ಆಫರ್ ಬಂದಿತ್ತು, ನಾನು ಅದನ್ನು ನಿರಾಕರಿಸ್ಬಿಟ್ಟೆ ಅಂದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಆ ಕ್ಯೂಂಕಿ ಕಬಿ ಸಾಸ್ ಬಿ ಬಹುತಿ ಅನ್ನೋದ ಸೀರಿಯಲನ್ನು ತೆಗೆದಿದ್ರಲ್ಲ ಏಕ್ತಾ ಕಪೂರ್, ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಈಗಪ್ಪ ಮತ್ತೆ ಮುಂದುವರೆದ ಭಾಗನೂ ಅವರೇ ಮಾಡ್ತಿರೋದು ಅಂತೆ. ಆದರೂ ಇದೊಂದು ಸುಳ್ಳಲ್ವಾ ಅನ್ನೋದು ಅವ್ರಿಗೆ ಅನಿಸಿರಬೇಕು, ಒಂದು ಪೋಸ್ಟ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ. ಆ ರೀತಿ ಮತ್ತೆ ಕ್ಯೂಂಕಿ ಸಾಸ್ ಬಿ ಕಬಿ ಬಹುತಿ ಮಾಡಬೇಕು ಅಂತ 2014ರಲ್ಲಿ ನಮಗೆ ಯೋಚನೆನೇ ಇರಲಿಲ್ಲ, ಆ ಪ್ರಾಜೆಕ್ಟೇ ಇರಲಿಲ್ಲ. ಅದನ್ನು ನಿರಾಕರಿಸೋದಕ್ಕೆ ಹೆಂಗೆ ಸಾಧ್ಯ, ರಿಜೆಕ್ಟ್ ಮಾಡೋದಕ್ಕೆ ಹೆಂಗೆ ಸಾಧ್ಯ ಅಂತ ಹಾಕಿದ್ರು. ಕೆಲವೇ ಗಂಟೆಗಳಲ್ಲಿ ಆ ಪೋಸ್ಟ್ ನಾಪತ್ತೆ. ಬೆದರಿಕೆ ಬಂದಿರಬೇಕು, BJP ಅಲ್ವಾ, ಬೆದರಿಕೆ ಬಂದಿರಬೇಕು. ಆದರೂ ಬೇರೆ ಇನ್ನೊಂದು ಕಾರಣನೂ ಇರಬಹುದು. ಯಾಕೆಂದರೆ ಅವರಿಬ್ಬರೇ ಪಾರ್ಟ್ನರ್ಶಿಪ್ಪಲ್ಲೇ ಮತ್ತು ಅಂದರೆ ಅವರಿಬ್ಬರೇ ಸೇರಿಕೊಂಡು ಮತ್ತೆ ಅದೇ ಸೀರಿಯಲ್ನ ಮುಂದುವರಿಸಿ ಈಗ ರಿಲೀಸ್ಗೆ ರೆಡಿ ಇಟ್ಟಿದ್ದಾರಂತಲ್ಲ. ಹಾಗೆ ಜೊತೆಯಲ್ಲೇ ಇರಬೇಕಾದ್ರೆ ಮತ್ತೆ ಯಾಕೆ ಗಲಾಟೆಗಳು ಅಥವಾ ಆ ಸೀರಿಯಲ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೂ ಏಕ್ತಾ ಕಪೂರ್ ತೆಗೆದಿರ್ಬೋದು. ಆದರೆ BJPಯವರ ನಡವಳಿಕೆ, ಅವರ ಇತಿಹಾಸ, ಅವರ ಗುಣ, ಇದನ್ನು ಅರ್ತಿರುವಂತಹ ನಾವು ಬೆದರಿಕೆಯು ಒಂದು ಭಾಗವಾಗಿರಬಹುದು ಅಂತ ಅರ್ಥ ಮಾಡ್ಕೊಳ್ಬೋದು ಅಥವಾ ಅನುಮಾನಿಸ್ಬೋದು. ಅಷ್ಟಂತೂ ಸ್ವಾತಂತ್ರ್ಯ ನಮ್ಗೆ ಉಳ್ಕೊಂಡಿದೆ ಈ ದೇಶದಲ್ಲಿ, ಅಷ್ಟಂತೂ ಸ್ವಾತಂತ್ರ್ಯ ಉಳ್ಕೊಂಡಿದೆ. ಈ ರೀತಿಯಾಗಿ ಸ್ಮೃತಿ ಇರಾನಿಯವರು ಸುಳ್ಳು ಹೇಳಿದ್ದಾರೆ. ಬಹಳ ದಿನಗಳ ನಂತರ ಜನರಿಗೆ ಮುಖ ತೋರಿಸಿದಂತಹ ಸ್ಮೃತಿ ಇರಾನಿ ಸುಳ್ಳಿನ ಮೂಲಕ ವಾಪಸ್ ಬಂದಿದ್ದಾರಾ, ಅದು ಈಗ ಪ್ರಶ್ನೆ. ಅದೇನ್ರಿ ಅದು, BJP ಅಂದರೆ ಅದೇ ಅಲ್ವಾ, ಸುಳ್ಳು ಹೇಳೋದೆ ಅವರಿಗೆ. ಅಚ್ಚೆ ದಿನಂತೆ ಬ್ಲ್ಯಾಕ್ ಮನಿನ ಹಿಂಗೆ ತರಿಸ್ಬಿಡ್ತೀವಿ ಅಂದರು, POKನ ಇಂಡಿಯಾಗೆ ಸೇರಿಸ್ಬಿಡ್ತೀವಿ ಅಂದರು, 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಅಂದರು, ಏನೇನೋ ಹೇಳಿದ್ರಲ್ಲ. ಅದರ ಮುಂದೆ ಇದು ಯಾವುದಿದು ಎಂಟರ್ಟೈನ್ಮೆಂಟ್ದು ಸಣ್ಣ ಸೀರಿಯಲ್ ವಿಚಾರ ಅಂತ ಅಂದ್ಕೊಂಡ್ರೆ ಓಕೆ. ಇಲ್ಲ, ಯಾವ ವಿಚಾರ ಯಾವುದಾದ್ರೇನು ಸುಳ್ಳು ಯಾಕೆ ಹೇಳಬೇಕು ಅನ್ನೋದಾದರೆ ಸ್ವಲ್ಪ ಗಂಭೀರವಾಗಿ ಇದನ್ನು ಕೂಡ ನೀವು ಪರಿಗಣಿಸ್ಬೋದು. ಹಾಗಾಗಿ ನಾನು ಹೌದಲ್ವಾ ಅಂತ ಅನ್ನಿಸಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.